ವೇದವಾಕ್ಯವನ್ನೆಲ್ಲ ಕನ್ನಡತಿ ಬೋಧಿಸುತ್ತ ಜನರ ವೇದಾಮತಿ ಗೆಳಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾವಿರಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನ್ನು ನಿಜವಾಗಿ ನಿಜ ದುರ್ಮದ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನಂದನಪ್ಪೇ ಸಿದ್ಧರುಡರಿಗೆ ನಂದನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆಗೆ ನನಗ ಬಾಳ ಭೂಭೂತದಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೃಂಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾಕೋ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 8ನೆಯ ಸಂಧಿಯ 4ನೆಯ ಸೂತ್ರದ 9ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಆ ಶಿಷ್ಯ ಹೇಳುವಂಥ ಒಂದು ಸುಂದರವಾದ ವಾಕ್ಯ ಏನಂದರೆ, ದೇಶಿಕೋತ್ತಮ, ನಿನ್ನ ಕರುಣದಿಂದ ನಾನು ಅಖಿಳ ಪಾಶವಿಲ್ಲದೆ ಪರಬ್ರಹ್ಮನಾದೆ ಅಂತ ಸೂತ್ರ. ಯಾರಿಂದ? ಗುರುವೇ, ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ ಅಖಿಳ ಪಾಶವಿಲ್ಲದೆ ಅಂತ ಹೇಳಿದ್ರಲ್ಲ. ದೊಡ್ಡ ಪಾಶ ಯಾವುದು ಅಂದರೆ ಮೊನ್ನೆನೇ ಹೇಳಿನಿ, ಯಮಧರ್ಮನ ಪಾಶ ಏನದ ಅದು ದೊಡ್ಡ ಪಾಶ. ಉಳಿದುವೆಲ್ಲ ಚಿಕ್ಕ ಪುಟ್ಟ ಪಾಶಗಳು. ಬಂಧನ ಅಂತ ಪಾಶ ಅಂದ್ರೆ ಬಂಧ. ನಮಗೆ ಕೆಲವು ಸಲ ರಾಜನಿಂದ ಬಂಧ ಆಗ್ತದೆ,
ಕೆಲವು ಸಲ ಪೊಲೀಸರಿಂದ ಬಂದ್ ಆಗ್ತದೆ, ಕೆಲವು ಸಲ ಜೈಲು ವಾಸದಿಂದ ಬಂದ್ ಆದರೂ ಕೂಡ ಇವು ದೊಡ್ಡ ಪಾಶ ಅಲ್ಲ ಅಂತ, ದೊಡ್ಡ ಬಂಧನ ಅಲ್ಲ. ಯಾಕಂದ್ರೆ ಮತ್ತೆ ಬಿಡುಗಡೆ ಆಗ್ತೀವಿ. ಆದರೆ ಯಮಧರ್ಮನ ಪಾಶದಿಂದ, ಮೃತ್ಯುದೇವಿಯ ಪಾಶ ಏನದಲ್ಲ, ಅದರಿಂದ ನಾನು ಬಿಡುಗಡೆ ಆದೆ. ಯಾಕಾದೆ ಅಂದರೆ ಪರಬ್ರಹ್ಮನಾದೆ, ಅದಕ್ಕೆ ಬಿಡುಗಡೆ ಆದೆ. ಜೈಲಿನಲ್ಲಿ ಮೊದಲು ಶಿಕ್ಷೆ ಆಗಿತ್ರಿ, ಮತ್ತೆ ಜಲ್ದಿ ಹೊರಗೆ ಬಂದ ಅಂದರೆ ಶಿಕ್ಷೆಯನ್ನು ಆಗಿತ್ತು, ಸ್ವಲ್ಪ ದಿನದಲ್ಲೇ ನಿರಪರಾಧಿ ಅಂತ ಸಾಬೀತಾಯ್ತು ನೋಡಿ. ನಿರಪರಾಧಿ ಅಂತ ಅವನಿಗೆ ಸಾಕ್ಷಿ ಆದಾಗ ಮತ್ತೆ ಜೈಲಿಗೆ ಇಟ್ಕೊಂತಾರೆ, ಅವನ್ನ ಬಿಡುಗಡೆ ಮಾಡ್ತಾರೆ. ಅದರಂತೆ ನನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ತಿಳಿದುಕೊಂಡು ನಾನು ಪರಬ್ರಹ್ಮನಾದೆ, ಅದಕ್ಕಾಗಿ ಆ ಪಾಶ ದುಃಖದಿಂದ ನಾನು ಬಿಡುಗಡೆಯಾದೆ ಗುರುವೇ ಅಂತ ಹೇಳಿದರು. ಹಾಗಾಗಿ ಇವತ್ತು ಏನಾಗಿದೆ ನನಗಂದ್ರೆ, ಸೌಂಡ್ ಯಾಕೋ ಜಾಸ್ತಿ, ಇಲ್ಲಪ್ಪ ಇವತ್ತು ಹೇಗಾಗಿದೆ ಅಂತಂದರೆ, ಬೆಲ್ಲವಂ ಕೂಡಿ ಬೇವೆಲ್ಲ ವಿನಿದ ಪಂದದಲ್ಲಿ ನಿನ್ನ ಒಲಮೆ ವೆರೆದು ಎನ್ನ ಮತಿ ಮರೆವೆ ಇಲ್ಲದಾಯಿತು ಸುಖರೂಪೆ ಅಂದರು. ಯಾಕೆ ಮಾಡ್ತೀನಿ ನೀವು? ಸ್ವಲ್ಪ ಹೆಚ್ಚಿಗೆ ಮಾಡಿ, ಹಿಂಗಂದ್ರೆ ಹೆಚ್ಚಿಗೆ. ಹೀಗೆ ಬೆಲ್ಲವಂ ಅಂತ ಕೂಡಿ ಅಂದರು. ಬೆಲ್ಲವಂ ಕೂಡಿ ಸ್ವಲ್ಪ ಜಾಸ್ತಿ ಮಾಡಿ ಬಿಡು. ಬೆಲ್ಲವಂ ಕೂಡಿ ಅಂದರೆ ಬೆಲ್ಲದ ಧರ್ಮ ಏನು ಅಂದರೆ ಸಿಹಿ ಅಂತ. ಅದರೊಡನೆ ಕೂಡಿದಂಥ, ಬೆಲ್ಲದಲ್ಲಿ ಕೂಡಿದಂಥ ಯಾವುದೇ ಕಹಿಯಾಗಿರುವ ಅಥವಾ ಒಗರಾಗಿರುವ ಸಪ್ಪಗಿರುವಂಥ ಯಾವುದೇ ಹಿಟ್ಟಿನಿಂದ ಮಾಡಿದ ಪದಾರ್ಥಗಳನ್ನು ಸೇರಿಸಿದರೆ ಅವೇನು ಮಾಡ್ತವ, ಕಹಿಯಾದ ಪದಾರ್ಥವನ್ನಾಗಲಿ ಒಗರಾದ ಪದಾರ್ಥವನ್ನಾಗಲಿ ಸಿಹಿ ಆಗ್ತದಿಲ್ಲ. ಅದರಂತೆ ಆನಂದಮಯನಾದ ನಿನ್ನನ್ನು ಹೊಂದಿ ನೀನು ಹೇಗಿದ್ದೆ ಅಂದರೆ ಬೆಲ್ಲದಂತೆ ಸಿಹಿ ಆಗಿದ್ದೆ ಅಂದರು. ಬೆಲ್ಲ ಅನ್ನುವ ಶಬ್ದವನ್ನು ಬಿಟ್ಟು ಬೇರೆ ಶಬ್ದವನ್ನು ಪ್ರಯೋಗ ಮಾಡಬೇಕಾಗಿತ್ತು. ಮಾಡಿದರೆ ಸೂತ್ರಕ್ಕೆ ವಿರೋಧ ಆಗ್ತದೆ. ಬೆಲ್ಲ ಅಂದರೆ ಸಿಹಿ, ಅದು ಎಲ್ಲಿ ಕೂಡ್ತದ ಅಲ್ಲೆಲ್ಲವೂ ಸಿಹಿ ಆಗ್ತದೆ. ಎದರಲ್ಲಿ ಕೂಡ್ತದ ಆ ವಸ್ತುವೆಲ್ಲ ಸಿಹಿ ಮಾಡ್ತದ. ಎನ್ನಯ ಗುರು ತಂದೆ ತನ್ನಂತೆ ಮಾಡಿದ ಅಂತ ನೀವು ಪದ್ಯ ಹಾಡ್ತಲ್ಲ, ಆ ಬೆಲ್ಲ ಹೇಗೆ ತನ್ನಂತೆ ಮಾಡಿಕೊಳ್ಳುತ್ತದೆಯೋ ಬಲ್ಲಂತ ಗುರುನಾಥ ಎಲ್ಲವನ್ನು ತನ್ನಂತೆ ಮಾಡಿಕೊಳ್ಳುವ ಶಕ್ತಿ ಇರುವ ಕಾರಣ ಬೆಲ್ಲ ಅಂತ ಪ್ರಯೋಗ ಮಾಡ್ಯಾರ. ಹಾಗೆ ಆನಂದಮಯನಾದ ನೀನು ಬೆಲ್ಲದ ಸ್ವರೂಪಿದ್ದಿ. ನನ್ನ ಮತಿ
ಕಹಿ ಆದವೇ ಇರಲಿ, ಒಗರಾದವೇ ಇರಲಿ, ಸಪ್ಪಗನೇ ಇರಲಿ, ಎಲ್ಲವೂ ಕೂಡ ಸಿಹಿ ಆದವಲ್ಲ. ಅದರಂತೆ ನನ್ನ ಬುದ್ಧಿ ಮೊದಲುಗೊಂಡು ಚಿತ್ತ, ಅಹಂಕಾರ, ಮನಸ್ಸು ಕೂಡ ಇವು ಏನಾಗ್ಯಾವ ಅಂದರೆ ಆನಂದಮಯ ಆಗ್ಯಾವ. ಇವು ಕೂಡಿ ಬೆಲ್ಲದಂಗೆ ಹೆಂಗಾಗ್ಯಾವ, ನಿನ್ನ ಆನಂದದಲ್ಲಿ ಕೂಡ್ಯಾವ. ಏನು ಕೂಡ್ಯಾವ? ಮನ, ಬುದ್ಧಿ, ಚಿತ್ತ, ಅಹಂಕಾರ ಕೊಡ್ಬೇಕು ನಮಗೆ. ಮನುಷ್ಯರು ಕೂಡಿದ್ರೆ ಏನು ಪ್ರಯೋಜನ ಇಲ್ಲ. ಮನುಷ್ಯರು ಕೂಡಿದ್ರೆ ಪ್ರಯೋಜನ ಇಲ್ಲ. ಮನಸ್ಸಿನಿಂದ ಮನುಷ್ಯ ಕೂಡಿದಾಗ ಪ್ರಯೋಜನ ನೋಡು. ಬರೇ ಮನಸ್ಸಿರಕ್ಕೆ ಬರಂಗಿಲ್ಲ. ಮನುಷ್ಯ ಇದ್ದಲ್ಲಿ ಮನಸ್ಸಾದ. ಆದರೆ ಮನುಷ್ಯ ಇದ್ದ ಜೊತೆಯಲ್ಲಿ ಮನಸ್ಸಿಲ್ಲಂದರೆ ಅದು ಕೂಡ ಕೆಲಸ ಕೊಡೋದಿಲ್ಲ. ಹಾಗಾಗಿ ತತ್ಸಂಬಂಧ ಆವರಣ ಇದ್ದೀವಲ್ಲ, ಆವರಣ ದೋಷಗಳೇನವ? ಮಲದ ವಿಕ್ಷೇಪ, ಆವರಣ ಮತ್ತು ಪಂಚ ಯಾವ ಕೋಶಗಳ ಆವರಣ ನೋಡ್ರಿ. ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. 5 ಕೋಶಗಳಿಗೆ ಆವರಣ ಇಲ್ಲದಂತೆ ರಹಿತವಾದವು. ಬೆಲ್ಲದಲ್ಲಿ ಸೇರಿದ ಕಹಿಯಾದ ವಸ್ತು ಕಹಿಯನ್ನು ಬಿಟ್ಟು ಸಿಹಿ ಆಯ್ತಿಲ್ಲದು. ಅದರಂತೆ ಇವುಗಳ ಆವರಣ ಎಲ್ಲವನ್ನು ಬಿಟ್ಟು ನಾನು ಆನಂದ ಸ್ವರೂಪನಾದೆ. ಹೀಗೆ ಆಗಲಿಕ್ಕೆ ಕಾರಣವೇನು ಅಂತ ಕೇಳಿದರೆ, ಹೇ ಗುರುವೇ, ನಿನ್ನ ಕೃಪೆಯ ಮಹಿಮೆಯೇ ಆಗಿರುತ್ತದೆ. ಯಾರ ಮಹಿಮೆ? ಗುರುವೇ, ನಿನ್ನ ಕೃಪಾ ಮಹಿಮೆ. ಗುರುವಿನ ಮಹಿಮೆ ಇಲ್ಲ. ಗುರುವಿನಲ್ಲಿ ಕೃಪೆ. ಬರೇ ಕೃಪೆ ಇತ್ತು ಅದು ನಡೀತದ. ಗುರುವೆಲ್ಲನ ಅಲ್ಲಿ ಕೃಪೆ ಇರ್ತದೆ. ಕೃಪೆ ಬಿಟ್ಟು ಗುರುವಿಲ್ಲ, ಗುರು ಬಿಟ್ಟು ಕೃಪೆ ಇರಕ್ಕೆ ಬರಂಗಿಲ್ಲ. ಈಗ ಮನುಷ್ಯನ ಬಿಟ್ಟು ಮನಸ್ಸಿಲ್ಲ, ಮನಸ್ಸನ್ನು ಬಿಟ್ಟು ಮನುಷ್ಯ ಹೇಗಿರಕ್ಕೆ ಅಸಾಧ್ಯನೋ ಹಾಗೆಯೇ ಕ್ಲೇಶ ಪಂಚಕ, ಪಂಚಕೋಶ, ನವಗುಣ, ಅಷ್ಟಪಾಶ, ಅಷ್ಟ ಪ್ರಕೃತಿಯ ಅಷ್ಟಪುರಗಳು ಅಡೆದ ಈಶ ನಿಮ್ಮ ಅನುಭವದೊಳು ಎನ್ನ ಅಂದರು. ಸೃಷ್ಟಿಯ ಮುಂಚೆ ಏನು ಹೇಳಿದ್ರು ಪ್ರಾರಂಭದಲ್ಲಿ, ಅವೆಲ್ಲವೂ ಏನಾದವು ಅಂತ ಹೇಳ್ತಾನೆ. ಈಗ ಆವಾಗ ಏನಾಗಿದ್ದವು, ಇವಾಗ ಏನಾದವು. ಈಶ ಅಂದರೆ ಸಮರ್ಥನಾದ ಸದ್ಗುರುವೇ, ನಿಮ್ಮ ಅನುಭವದೊಳು, ನಿಮ್ಮ ಅನುಭವದ ಉಪದೇಶ ಜ್ಞಾನ ಅಮೃತ ಅಂದ್ರೆ ನೋಡ್ರಿ. ಅದು ಹೇಗಿರಬೇಕು? ಅನುಭವದಿಂದ ಉಪದೇಶ ಆಗಬೇಕು. ಅರ್ಥಜ್ಞಾನದಿಂದ ಉಪದೇಶ ಆದದ್ದಲ್ಲ, ಅನುಭವದಿಂದ ಉಪದೇಶ ಆದದ್ದು. ಆ ಉಪದೇಶದಿಂದ ಕ್ಲೇಶ ಪಂಚಕ ಅಂತ ನೋಡ್ರಿ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ, ಕ್ಲೇಶ ಅನ್ನುವ ದ್ವೇಷ. ಪಂಚಕೋಶ ಅಂದ್ರೆ ಮೊದಲೇ ಹೇಳಿನಲ್ಲ, 5 ಕೋಶಗಳು ಮತ್ತು ನವಗುಣಗಳು, 9 ಗುಣ ಅಂತ ಬರೆದಾರೆ ಮನುಷ್ಯನಿಗೆ. ಯಾವ ಅಂದರೆ ಒಂದು ಬುದ್ಧಿ, ಇನ್ನೊಂದು ಸುಖ, ದುಃಖ, ಇಚ್ಛಾ, ರಾಗ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಭಾವನೆಗಳು ಎಂಬ 9 ಗುಣಗಳು. ಎಷ್ಟು ಹೇಳಿದಂಗಾಯ್ತು? 5 ಪಂಚಕ್ಲೇಶ, 5 ಕೋಶ 10, ಇವು ಒಂದು 9. ಏನದು? 19 ಆವಿಲ್ಲ. ಹೀಗೆ ಅಷ್ಟಪಾಶ. ಅಷ್ಟಪಾಶ ಅಂದರೆ ತೃಷೆ, ಶಂಕೆ, ಭೀತಿ, ಲಜ್ಜೆ, ಜಿಗುಪ್ಸೆ, ಕುಲ, ಶೀಲ, ಗರ್ವಗಳ ಎಂಬ ಪಾಶಗಳು ಅಂದರು. ಇವು ಪಾಶ 27. ಮತ್ತು ಅಷ್ಟ ಪ್ರಕೃತಿ ಅಂದರು. ಅಷ್ಟ ಅಂದರೆ 8 ಪ್ರಕೃತಿ ಅಂದರು. ಅವು 8 ಯಾವಂದರೆ
ಇವು 5 ಪಂಚಮಹಾಭೂತಗಳು. ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ 5 ಇವನು 3 ಕೂಡಿ ಇವು 8 ಆದ ನೋಡ್ರಿ. ಇಷ್ಟು ಪ್ರಕೃತಿಗಳು ಅಂದರು. ಪ್ರಕೃತಿ ಗುಣಗಳಿವು. ಅಷ್ಟಲ್ಲದೆ ಅಷ್ಟಪುರವು. ಅಷ್ಟಪುರ ಯಾವುವು ಅಂದರೆ ಭೂತ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ, ಪ್ರಾಣ ಪಂಚಕ, ಅಂತಃಕರಣ ಪಂಚಕ, ಅವಿದ್ಯೆ, ಕಾಮ, ಕರ್ಮಗಳೆಂಬ 8 ಪುರಗಳು ಅಂದ್ರು ಇವರು. ಇವೆಲ್ಲವೂ ಏನಾದವು ರೀ ಅಂದರೆ ಅಳಿದವು. ಅಳಿದವು ಅಂದರೆ ನಾಶ ಆದವು ಅಂತ ಅರ್ಥ, ಅಥವಾ ನಷ್ಟ ಆದವು, ಸತ್ತು ಹೋದವು ಅಂತ ಅರ್ಥ. ಬದುಕಿಲ್ಲ ಅವು ಈಗ ಬದುಕಿಲ್ಲ. ಮತ್ತು ಹಾವಲ್ರಿ ನಮ್ಮಲ್ಲಿ ಅಂದರೆ ಹಾವ ಹೇಗಾವಂದರೆ ಕೊಂಡಿ ಮುರಿದ ಚೇಳಿನಂತೆ, ಹಲ್ಲು ಕಿತ್ತಿದ ಹಾವಿನಂತ ಹಾವೀಗ. ಮೊದಲು ಕೊಂಡಿದ್ದು ಚೇಳಿತ್ತು, ಹಲ್ಲಿದ್ದ ಹಾವಿತ್ತು. ಕಚ್ಚಿದರೆ ನಾನಾ ವಿಚಾರ ಆಗ್ತಿತ್ತು. ಈಗ ಅವೇ ಹಾವ, ಅದೇ ಚೋಳಾದ, ಚೋಳಿ ಕೊಂಡೆ ಮುರಿದ ಹಾವಿಗೆ ಹಲ್ಲು ಕಿತ್ತದ. ಅದರಂತೆ ಇಲ್ಲಿ ಅರ್ಥಾತ್ ಜ್ಞಾನದಿಂದ ದುಃಖದ ಅಂತ್ಯವನ್ನು ನಿವೃತ್ತಿ ಮಾಡಿದ ನೋಡ್ರಿ. ಅದರಿಂದ ಜ್ಞಾನದಿಂದನೇ ಅತ್ಯಂತ ದುಃಖ ನಿವೃತ್ತಿ. ದುಃಖ ನಿವೃತ್ತಿ ಆದಮೇಲೆ ಏನಾಯ್ತು ರೀ ಅಂದರೆ ಆನಂದ ಪ್ರಾಪ್ತಿ. ಮೊದಲೇ ಆನಂದದ ಸ್ವರೂಪೀವಿ ನಾವು. ಅದರಲ್ಲಿ ದುಃಖ ಅನ್ನುವಂಥದ್ದು ನಮ್ಮಲ್ಲಿ ಕೂಡ್ಯದ. ಆನಂದದಲ್ಲಿ ಅಜ್ಞಾನ ಆವೃತಂ ಜ್ಞಾನ ಅಂದರು. ಜ್ಞಾನವನ್ನು ಆವೃತ್ತಿ ಮಾಡೋದು, ಆಚ್ಛಾದನ ಮಾಡೋದು, ಮುಚ್ಚಿದ್ದು ಯಾವುದು ಅಂದರೆ ಅಜ್ಞಾನ ಅಂದರು. ಜ್ಞಾನವನ್ನು ಮುಚ್ಚೋದದು. ಮತ್ತು ಈಗ ಜ್ಞಾನ ಪ್ರಕಟ ಆಗ್ಬೇಕಾದ್ರೆ ಮುಚ್ಚಿದ್ದು ತೆರೆದ ಮೇಲೆ ಕಾಣ್ತದಿಲ್ಲ. ಯಾವುದನ್ನ ಮನೇಲಿ ವಸ್ತು ಇಡ್ರಿ, ಅದು ಮುಚ್ಚಿದ ವಸ್ತು ಅಲ್ಲೇ ತಿರುಗಾಡ್ರಿ, ಮನೆ ತುಂಬ ಹುಡುಕಾಡ್ರಿ, ಸಿಗೋದಿಲ್ಲ ನಿಮಗೆ. ವಿಚಾರ ಮಾಡಿ ಇಲ್ಲೇ ಇರಬಹುದಂತ ಹಾಕಿದ ಬಟ್ಟೆಯನ್ನು ತೆಗೆದು ನೋಡ್ರಿ, ಅಲ್ಲೇ ಆದ. ಮುಚ್ಚಿದಾಗ ಇಲ್ಲೇ ನಿಂತು ಅನ್ನೋದು. ಮುಚ್ಚಿದಾಗನೂ ಅಲ್ಲೇ ಅದ, ಬಿಚ್ಚಿದಾಗನೂ ಅಲ್ಲೇ ಅದ. ಆದರೆ ಮುಚ್ಚಿದ ಕಾರಣ ಕಾಣಲಿಲ್ಲ ಅಂತ. ಆನಂದವನ್ನು ಮುಚ್ಚಿದ್ದು ಯಾವುದು ಅಂದರೆ ನಮ್ಮ ಅಜ್ಞಾನ ಮುಚ್ಚದ. ಹಾಗಾಗಿ ಶ್ರೀ ಗುರುವೇ ನಿಮ್ಮ ವಚನ ಆಗಮ ಪಯೋನಿಧಿಯ ಈಗಳ ಆನು ಐದುವಿ ಸುಖ ಸುಧಾ ರಸವನ್ನು ಭೋಗಿಸುತ್ತಾ ಅಮೃತಮಯನಾದೆ. ಈ ಕಾರಣದಿಂದ ಶ್ರೀ ಗುರುವೇ ಅಂದರು. ಶ್ರೀ ಗುರುವಿನಲ್ಲಿ ಸಕಲ ಐಶ್ವರ್ಯ ಸಂಪನ್ನ ಅಂತ ಬರೆದಲ್ಲ ಪ್ರಾರಂಭದಲ್ಲಿ, ಅದನ್ನು ಕೂಡಿಸಿಕೊಂಡೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದಾರ. ಅದು ಅಂದ್ರೆ ಬೇರೆಲ್ಲ, ಇದು ಅಂದ್ರೆ ಬೇರೆಲ್ಲ. ಅಂತ ಸಕಲ ಐಶ್ವರ್ಯ ಸಂಪನ್ನನಾದ ಗುರುನಾಥನೇ, ನಿಮ್ಮ ವಚನಗಳೆಂಬ, ಯಾರ ವಚನ? ನಿಮ್ಮ ವಚನ. ಆಗಮ ಪಯೋನಿಧಿ ಒಂದು. ಆಗಮ ಪಯೋನಿಧಿ ಅಂದರೆ ಸಮುದ್ರ ರೂಪ ಅಂತ ಅರ್ಥ. ಸಮುದ್ರ, ನದಿಗಳ ಆಗಮನದಿಂದ ಸಮುದ್ರ ಹೇಗೆ ಶೋಭಾಯಮಾನ ಆಗಿದ್ದಿಲ್ಲ, ಸಮುದ್ರಕ್ಕೆ ಬೆಲೆ ಎಲ್ಲಿಂದ ಬಂತು? ನದಿಗಳು ಕೂಡಿದಿಂದ ಸಮುದ್ರಕ್ಕೆ ಅಲಂಕಾರ ಬಂತು, ಎಲ್ಲ ಐಶ್ವರ್ಯ ಬಂತು. ನೋಡು, ಐಶ್ವರ್ಯ ಯಾಕೆ ಬಂತಂದರೆ ಅದೇ ನದಿಯಲ್ಲಿದ್ದ ಬಂದವೆಲ್ಲ ನೀರು. ಮತ್ತು ನದಿಯಾಗ ಮುತ್ತು ಸಿಗ್ತಾವೇನು? ಅವೇ ನೀರು ಸಮುದ್ರ ಕೂಡಿದಾಗ ಆ ಮುತ್ತು ರತ್ನ ಸಿಗ್ತಾವ. ಅಂದ್ರೆ ಐಶ್ವರ್ಯ ಬಂತಂತೋ ಬಂದಿಲ್ಲ ಅಂತಿದ್ದು? ಬಂದಂಗ. ಹಾಗೆ ಇಲ್ಲಿ ದೇಹಾದಿಗಳಿಗೆ ವಿಲಕ್ಷಣ ಸಾಕ್ಷಿ ಸಚ್ಚಿದಾನಂದ ಸ್ವರೂಪ
ನಮ್ಮದೇನದ ದೇಹ ಆದಿಗಳಿಗೆ ವಿಲಕ್ಷಣ. ದೇಹ ಆದಿ ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣಕ್ಕೂ ಕೂಡ ಸಾಕ್ಷಿ ಪ್ರತ್ಯೇಗಾತ್ಮ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ಕೂಡ ನೀನು ಸಾಕ್ಷಿ ಆಗಿದ್ದಿ. ಆ ಕಾರಣದಿಂದ ಮನಸ್ಸಿನ ಸುಖ ದುಃಖವನ್ನು ತಿಳಿದಿದ್ದಿ, ಚಿತ್ತದ ಸ್ಮೃತಿಯನ್ನು ಅರಿತಿದ್ದಿ, ಮತ್ತು ಬುದ್ಧಿಯ ನಿಶ್ಚಯ ನಿರ್ಣಯವನ್ನು ನೀ ತಿಳಿತಿದ್ದೆ ಅಂದರೆ ತಿಳಿಯವನು ನೀ ಬೇರೆ ಇದ್ದೆ ಅಂತ. ಹಾಗಾಗಿ ಆ ಏನು ಬೇರೆಯಾಗಿ ಇದ್ದದ್ದೇನದ ಅದು ನಮ್ಮ ನಿಜವಾದ ಸ್ವರೂಪ ಅದ. ನಿಜವಾದ ಸ್ವರೂಪ ಅದು ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಅನುಭವಿಸ್ತಾನೆ ನೋಡ್ರಿ ಅವನು. ಯಾವ ಆನಂದ? ಜೀವನ ಮುಕ್ತಿ ವಿಲಕ್ಷಣ ಆನಂದ ಅಂದರು. ಅಲ್ಲಿ ಮಹಾತ್ಮರು ಒಂದೊಂದು ಶಬ್ದ ಬೆಳೆಸ್ಯಾರ. ಹಾಗಾಗಿ ಅಂಥ ವೃತ್ತಿಗೂ ಕೂಡ ಸಾಕ್ಷಿಯಾಗಿರೋದು ಇದು ಬಹಳ ಕಷ್ಟ ಆದದ್ದು. ಕಷ್ಟ ಅಂತ ಬಿಟ್ಟರೆ ಎಂದಿಗೂ ಮತ್ತೆ ಸಾಧ್ಯವಾಗಲಾರದು. ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅದಕ್ಕೆ ಕಾರಣಗಳಾವಲ್ಲ. ಒಂದು ಸಲ ಹೋಯ್ತು ಟ್ರೈನ್ ಅಂದರೆ ಮತ್ತೆ ಅದು ವಾಪಸ್ ಬಂದು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಮತ್ತು ಇನ್ನೊಂದು ಟ್ರೈನಿಗೆ ಹೋಗ್ಬೇಕು. ಒಂದು ಬಸ್ಸು ಕಳ್ಕೊಂಡಿವಂದರೆ ಇನ್ನೊಂದು ಬಸ್ಸಿಗೆ ಹೋಗ್ಬೇಕು. ಅದು ಈ ಜನ್ಮದ ಕಳ್ಕೊಂಡಿವಂದರೆ ಮತ್ತೆ ಜನ್ಮಾಂತರಕ್ಕೆ ಹೋಗ್ಬೇಕು. ಜನ್ಮಾಂತರಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಉಪಾಧಿಯಾದ ವೃತ್ತಿಯು ಅಳಿದೊಡನೆ ಕೇವಲ ಆನಂದಮಯನೇ ತಾನಾಗಿರುವನೊಂದು. ಯಾವುದು ಕಳ್ಕೋಬೇಕು ಅಂದರೆ ಉಪಾಧಿಯಾದ ವೃತ್ತಿ ಎಳಿಬೇಕು ನೋಡ್ರಿ. ಉಪಾಧಿ ಅಂದರೆ ದೇಹದ ಮನ ಬುದ್ಧಿ ಚಿತ್ತ ಅಹಂಕಾರದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವೃತ್ತಿ ಅವಲ್ಲ. ಅವಕ್ಕೊಂದೊಂದು ಕೆಲಸ ಅವ. ನಿನ್ನೆ ಹೇಳಿ ನಾನು ಅರ್ಥ ಆಗ್ಯದಲ್ಲ. ಎಷ್ಟು ಚಂದ ಕೆಲಸ ಮಾಡ್ತಾವ. ಭಗವಂತ ಹೆಂಗೆ ಮಾಡ್ಯಾನ, ನಾವು ಹೆಂಗೆ ಮಾಡಕತ್ತೀವಿ. ಅಲ್ಲಿ ಸ್ಥಿತಿವಂತನ ಆಗ್ಬೇಕು ಅಂತ. ಸಾಧನಾ ಮಾರ್ಗದಲ್ಲಿ ನಾವು ಏನು ಮಾಡಿದ್ರೆ ನಡೀತದೆ ಹೆಚ್ಚು ಕಮ್ಮಿ. ಸಾಧ್ಯ ಆದ ಮೇಲೆ ಅದು ನಿಶ್ಚಲ ಆಗೋದು ಬಹು ಕಷ್ಟ ಅದ. ಅದಕ್ಕೆ ಕೋಟಿಗೊಬ್ಬ ನೀಟಾದ ಶರಣಂದರ. ನಾನು ಇಲ್ಲಿ ಈಗ ಬೇರೆ ಕಡೆ ಹೋಗಿದ್ದೆ. ಅಲ್ಲೊಂದು 2 ದೃಷ್ಟಾಂತ ನೆನಪು ಬಂದು ಅಲ್ಲಿನ ಅದೇ ಮಾತಾಡ ಬಂದೀನಿ. ಒಬ್ಬ ಬ್ರಹ್ಮಜ್ಞಾನಿ ಇದ್ದ, ಬಹಳ ಪಂಡಿತ ಇದ್ದ. ನಮ್ಮಂಗೆ ಚಂದ ಶಾಸ್ತ್ರ ಹೇಳ್ತಿದ್ದು. ನಮಗೆ ನಾವ್ಯಾವ ಗಿಡತ್ತಪ್ಪಲ್ಲ. ಭಾರಿ ಕಾಶಿ ಪಂಡಿತರು, ವೇದಾಂತವನ್ನು ಹೇಳೋರು. ಯಾವ ಅಭ್ಯಾಸ ಇದ್ದಿಲ್ಲ, ಅಥವಾ ಒಂದೇ ಒಂದು ಅಭ್ಯಾಸ ಇತ್ತು. ಹಿಂದಿನ ಕಾಲದಲ್ಲಿ ನಾಸಿಯನ್ನು ಮೂಗಿಗೆರೆಸಿದ್ರು. ನಾಸಿ. ಅವಾಗ ಅದಕ್ಕೆ ನಾಸಿ ಕಡೆ ಸ್ವಲ್ಪ ಲಕ್ಷ್ಯವಾಯಿತು. ನಾಸಿ ಡಬ್ಬಿಯನ್ನು ತೆಗೆದ, ಸ್ವಲ್ಪ ನಾಸಿಯನ್ನು ಈ ಬಳ್ಳಿಲಿ ಹಿಡ್ಕೊಂಡ, ಆ ಮೂಗಿಗೆ ವಾಸನೆ ತಗೋಬೇಕು ಅಂತ ಅಂದಾನ. ಡಬ್ಬೆಗೂ ಇಲ್ಲ, ಮೂಗಿನಾಗೂ ಹೋಗಿಲ್ಲ, ಕೈಯಾಗ ಆದ. ಅಷ್ಟರೊಳಗೆ ಪ್ರಾಣ ಹೋಯ್ತು ನೋಡ್ರಿ. ಮತ್ತು ಮುಕ್ತಿ ಆಯ್ತು ಅಂತಿದ್ದು ಏನಂತಿದ್ದು. ಸಾಧನ ಭಾಳ ಆಗ್ಯಾವ. ಸಾಧನೆ ಬಹಳ ಕಷ್ಟ ಅದ. ಅದು ಹೇಳಿದಷ್ಟು ಸುಲಭ ಅಲ್ಲ. ಆ ಸುಲಭ ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಉಪಾಯ. ಅದು ಏನು ಉಪಾಯ ಅಂದರೆ ಶರೀರ ಇರುವ ತನಕ ಅರಿತವರ ಸಂಘ ಮಾಡೋದಷ್ಟೆ. ನಮಗೇನು ಉಪಾಯ ರೀ ಅಂದರೆ ಏನು ಮಾಡೋದು ಬೇಕಾಗಿಲ್ಲ. ಪ್ರಾಣ ಹೋಗುವವರೆಗೂ ಅರಿತವರಂದರೆ ನಮ್ಮ ಜನನ ಮರಣಗಳನ್ನು ಅರಿಯುವುದು ಯಾವುದು? ಜ್ಞಾನ ಅಲ್ಲ. ಆ ಜ್ಞಾನ ಸ್ವರೂಪವೇ ನಾನಂತ ನಿಶ್ಚಲವಾಗಿರುವುದೇನದ ಅದು ಭವದಿಂದ ಮುಕ್ತನಾಗುವಂಥ ಜೀವನ್ಮುಕ್ತನ ಲಕ್ಷಣ. ಅದು
ಜೀವನ್ಮುಕ್ತರ ಲಕ್ಷಣ ಅದು. ಜಡಭರತನ ಕತೆ ಆಯ್ತು ಅಂತ ಹೇಳಿವಲ್ಲ, ನಾಶ ಡಬ್ಬೆ ಕತೆ ಏನಾಯಿತು, ಹಂಗೆ ಆಗ್ತದಂತ. ಹಾಗಾಗಿ ಅರ್ಥಾತ್ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಅತ್ಯಂತ ಪ್ರಯೋಜನವಾದದ್ದು ಯಾವುದು ಅಂದರೆ ಮುಕ್ತಿ ಎನ್ನುವುದು. ಯಾವುದಕ್ಕೆ ಪ್ರಯೋಜನ ಮುಕ್ತಿ? ಮನುಷ್ಯ ಜನ್ಮಕ್ಕೆ ಮುಕ್ತಿ ಪ್ರಯೋಜನ ಆದದ್ದು. ಇಲ್ಲಿ ಆಸ್ತಿ, ಹೊಲ, ಮನೆ, ಹೆಂಡರು, ಮಕ್ಕಳು, ರೊಕ್ಕ ರೂಪಾಯಿನೇ ಪ್ರಯೋಜನ ಅಂದರೇನು? ನಾವೇನು ತಿಳ್ಕೊಂಡಿವಿ? ಇವುಗಳೇ ಪ್ರಯೋಜನ ಅಂತ ನಾವು ತಿಳ್ಕೊಂಡಿವಿ. ಮಹಾತ್ಮ ದೃಷ್ಟಿಯಲ್ಲಿ ಇವೆಲ್ಲವೂ ಇರಬಾರ್ದಂತಲ್ಲ, ಮುಕ್ತಿಗೆ ಅಪ್ರಯೋಜನ ಅಂದರು. ಮುಕ್ತಿಗೆ ಅಪ್ರಯೋಜನ, ಇವು ಪ್ರಯೋಜನ ಇಲ್ಲ. ಪ್ರಯೋಜನ ಯಾವುದು ಅಂತೇಳಿದ್ರೆ ಅದೇ ಸತ್ಸಂಗತ್ವೇ ನಿಸ್ಸಂಗತ್ವ. ನಮ್ಮ ಸ್ವರೂಪ ಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು. ಇದು ಯಾರಿಗಂದ್ರೆ ಮಾನವನಿಗಂದ್ರೆ ನೋಡ್ರಿ. ಮಾನವನಿಗಂತ ಯಾಕೆ ಬರಿಬೇಕಾಗಿತ್ತು ಅಂದರೆ, ಇದು ಜಂತು ನಾಂ ನರಜನ್ಮ ದುರ್ಲಭ. ಎಷ್ಟೋ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದೇ ಮಾನವ ಜನ್ಮ. ಈ ಮನುಷ್ಯ ಜನ್ಮ ಬಂದಾಗ ಮುಕ್ತಿಯ ಪ್ರಯೋಜನವನ್ನು ಪಡೆಯಕತ್ತದ ನೋಡ್ರಿ. ಉಳಿದ ಶರೀರ ಬಂದಾಗ ಉಳಿದು ಪ್ರಯೋಜನ ಮಾಡ್ಕೋಬಹುದು. ಮನೆ ಕಟ್ಬೋದು, ಗುಬ್ಬಿ ಕಟ್ಟಿಲ್ಲ ಮನೆ, ಗಿಳಿ ಕಟ್ಟಿಲ್ಲ ಮನೆ, ಅದಕ್ಕೆ ಮುಕ್ತಿ ಆಗ್ತವೆ. ಮತ್ತು ಭೂಮಿಯನ್ನು ಸ್ವಾಧೀನ ಪಡ್ಕೊಂಡವನಿಗೆ ಮುಕ್ತಿ ಅಂದರೆ, ಅಡವಿಯಲ್ಲಿರುವಂಥ ಏನು ಕ್ರೂರ ಮೃಗಗಳು ಎಷ್ಟೆಷ್ಟು ಕಿಲೋಮೀಟರು ತಾವೇ ಆಧೀನ ಮಾಡ್ಕೊಂಡವ. ಮನುಷ್ಯ ಕೂಡ ಅಲ್ಲಿ ಕಾಲಿಡಂಗಿಲ್ಲ. ಅಂದ್ರೆ ಅವನ ಆಧೀನ ಆದಂತಿದ್ದು ಇಲ್ಲಂತಿದ್ದು. ಹುಲಿ ಸಿಂಹ ಆಧೀನ ಆಗೋದಿಲ್ಲ ಆ ಭೂಮಿ ಅರಣ್ಯ. ಅದರ ಮುಕ್ತಿ ಪ್ರಯೋಜನ ಆಗ್ತದೇನು? ಅರಣ್ಯವನ್ನು ವಶ ಮಾಡ್ಕೋಬಹುದು, ಮೋಕ್ಷದ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಿನ್ನಿಂದಲೇ ನನಗೆ ದೊರಕಿರುತ್ತದೆ ಎಂದು. ಈ ಪ್ರಯೋಜನ ಯಾರಿಂದ ಆಯ್ತು ಗುರುವೇ? ನಿನ್ನಿಂದಲೇ ಅಂದ್ರು ನೋಡ್ರಿ. ಅದಕ್ಕೆ ಗುರು ಶಾಸ್ತ್ರಾದಿಗಳಿಂದ ಅಂತ ಬರೆದ್ರು. ಗುರು ಮತ್ತು ಶಾಸ್ತ್ರಾದಿಗಳಿಂದಲೇ. ಗುರುಶಾಸ್ತ್ರಾದಿಗಳಿಂದ ಏನಾಗ್ತದ್ರಿ ಅಂದರೆ ಸ್ವಾನುಭವ ಆಗ್ತದೆ, ಅನುಭವ ದೃಢ ಆಗ್ತದೆ. ಗುರು ಇದ್ದ ಶಾಸ್ತ್ರ ಇಲ್ಲ, ಅನುಭವ ಇಲ್ಲ. ಶಾಸ್ತ್ರ ಆದ ಹೇಳೋ ಗುರುವಿಲ್ಲ, ಅದನ್ನು ಆಗೋದಿಲ್ಲ. ಗುರುಶಾಸ್ತ್ರಾದಿಗಳಿಂದ ಸ್ವಾನುಭವ ಬರ್ತದೆ. ಆ ಸ್ವಾನುಭಾವದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸುಖಕ್ಕೆ ಸ್ವಾನುಭಾವದ ಸುಖ ನಾನೇನು ಬಲ್ಲೆನು ಅಂದರು. ಅಲ್ಲಿ ಸುಖ ಹೆಂಗಾತಂದ್ರೆ ಏನು ಹೇಳಂಗಿಲ್ಲ ಅಂತ. ಯಾಕಂದರೆ ನಾನು ಅಂತ ತಿಳಿಯಕ ನೀವು ಹೋದಿಲ್ಲ. ಯಾರು ನಾನಂತ ತಿಳಿಯಕ ಹೊಂಟಿವಂದ್ರೆ ಅಲ್ಲಿ ನಾನೇ ಇರಂಗಿಲ್ಲ ಅಂತ. ಇಂಥ ನಾನಂತ ಹೆಂಗೆ ಇರ್ತೈತಿ? ನಾನು ಯಾರಂತ ಯಾರು ತಿಳಿಯಕ್ಕೆ ಹೊಂಟಾರ, ತಿಳಿದ ಮೇಲೆ ಅವನೇ ಅಲ್ಲಿ ಇರಂಗಿಲ್ಲ. ಮತ್ತೆ ಉಳಿದವ್ರು ಯಾರು ಅಂದರೆ ಅದೇ ಬ್ರಹ್ಮ. ಅದಂಗೆ ಅದನ್ನು ತಿಳಿತಲ್ರಿ. ಅದು ತಿಳಿದದ್ದಲ್ಲ ತಮ್ಮ, ನಿನ್ನೆ ಹೇಳಿನಲ್ಲ 2 ಭಾಗ ಅವಂತ. ಅದು ತಿಳಿದದ್ದಲ್ಲ, ಅದು ಉಳಿದದ್ದಲ್ಲ, ತಿಳಿದದ್ದು. ಯಾಕಂದರೆ ಮಾತು ಮನಗಳಿಂದ ಅತ್ತತ್ತ ಮೀರಿದ. ಶಬ್ದಕ್ಕೂ ನಿಲ್ಕೋದಲ್ಲ, ಮನಸ್ಸಿಗೂ ನಿಲ್ಕೋದಲ್ಲ. ಅದನ್ನು ಮೀರಿದಂಥ ಯಾವುದು ಆದ ಅದು ನಮ್ಮೆಲ್ಲ ಸ್ವರೂಪ. ಅದು ಹೆಂಗೆ ತಿಳಿಬೇಕು ಅಂತೇಳಿದ್ರೆ ಮೂಕ ಸಕ್ಕರೆ ಎಂಬೆದ್ದಂತೆ. ಅದಕ್ಕೊಂದೇ ಉದಾಹರಣೆ, ಬೇರೆ ಕೊಡೋಕೆ ಬರೋಂಗಿಲ್ಲ. ಮೂಕಾನ ಸಕ್ಕರೆ ತಿಂದಾನ
ಹೆಂಗದ ಸಕ್ರೆ ಅಂದರೆ ಸಿಹಿ ಅಂತ ಗೊತ್ತಾಗ್ಯದ, ಆದರೆ ಹೆಂಗಿತ್ತು ಅಂದರೆ ಹೇಳಕ್ಕೆ ಬರೋಂಗಿಲ್ಲ. ಸಿಹಿ ಹೆಂಗಾದ್ರೆ ಏನು ಹೇಳಂದದು, ಬಾಯಿದ್ದವ್ರನ್ನೂ ಹೇಳಕ್ಕೆ ಬರೋಂಗಿಲ್ಲ. ಅಲ್ಲ ಸಕ್ರೆ ಸಿಹಿ ಹೆಂಗದ, ಹೆಂಗೆ ಸಿಹಿನೇ ಆದಂತ ಹೇಳ್ಬೇಕಲ್ಲ. ಸಿಹಿನೇ ಅದ, ಸಿಹಿ ಹೆಂಗದಂತ ಅವನ ಪ್ರಶ್ನೆ. ಇವನ ಉತ್ತರ ಏನದ, ಸಿಹಿ ಅದ, ಬ್ಯಾರೆ ಏನು ಹೇಳ್ತಿದ್ದೆ, ಹೇಳಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಪಾಪ ಪುಣ್ಯಗಳ ಆರೋಪಕ್ಕೆ ಗುರಿಯಾಗದ ಆ ಪರಬ್ರಹ್ಮ ಆದೆ. ನಾ ಸುಖವಂ ನಿರೂಪಿಸುವನು ಇಂತು ಕರುಣಾಬ್ಧಿ ಅಂದರು. ಪಾಪ ಪುಣ್ಯಗಳ ಆರೋಪ ಅಂದರು. ಯಾರಿಗೆ ಆರೋಪ? ಆತ್ಮನಿಗೆ ಪಾಪ ಪುಣ್ಯಗಳ ದೂಷಣ ಕುರಿಯಾಗದ. ಆರೋಪ ಅಂತಿದ್ದು, ಆರೋಪಿ ಅಲ್ಲ, ಆರೋಪ ಬೇರೆ ಆರೋಪಿ ಬೇರೆ. ಇದು ಆರೋಪ ಆಗ್ಯದ, ಇಲ್ಲ ಇತನೇ ಕೊಲೆ ಮಾಡಿರ್ಬೋದು ಅಂತ ಆರೋಪ. ಅದು ಸಾಕ್ಷಿಯಿಂದ ನಿರ್ಣಯ ಆಗ್ಯದನ್ನು, ಸಾಕ್ಷಿ ಸಮೇತವಾಗಿ ನಿರ್ಣಯ ಆದರೆ ಆರೋಪಿ ಆಗ್ತಾನೆ ನಾವು, ಸುಮ್ಮನೆ ಆರೋಪ. ಅದಕ್ಕೆ ಪಾಪ ಪುಣ್ಯಗಳ ಆರೋಪ ಮಾಡೋದು ಎಲ್ಲಿ? ಅನಿತ್ಯದಲ್ಲಿ ಪಾಪ ಪುಣ್ಯಗಳ ಆರೋಪ. ಆದರೆ ನಿತ್ಯವಾದ ವಸ್ತುವಿನಲ್ಲಿ ಆರೋಪಕ್ಕೆ ಸಿಲುಕದಿರುವ ಆ ಬ್ರಹ್ಮನಾದೆ ಅಂದರು. ಪಾಪ ಪುಣ್ಯಗಳ ಇಲ್ಲದ್ದು ವಸ್ತು ಯಾವುದು ಅಂದರೆ ಆ ಪರಬ್ರಹ್ಮನೇ. ಅಂದ್ರೆ ನಮಗೆ ಪಾಪ ಪುಣ್ಯ ಆದೇನ್ರಿ ಅಂದರೆ ನಿಮ್ಮದು ನೀವು ನೋಡ್ಕೇರಿ ಅಂದರು. ಯಾರ ಮುಖ ನೋಡಿದ್ರೆ ಅವ್ರ ಮುಖ ಕಾಣ್ತದೆ. ನಾನು ಮುಖ ನೋಡಿ ಇನ್ನೊಬ್ರು ಹಿಂಗೆ ಯಾರಂತ ಹೇಳಕ್ಕೆ ಬರೋಂಗಿಲ್ಲ. ನಾನು ಹೆಂಗೇನೆ ಅಂತ ನೋಡ್ಬೇಕಾದ್ರೆ ನಾನೇ ಕನ್ನಡ ನೋಡ್ಬೇಕು. ಪಾಪ ಪುಣ್ಯ ಅನ್ನೋದು ಅದಕ್ಕೆ ಮಹಾತ್ಮ ಭಾಳ ಚಂದ ಹೇಳಿದ್ರೆ ಆ ಪದ್ಯ ಬಿಡಬಾರ್ದು. ಯಾಕಂದರೆ ಎಂತೊಲೆವನು ಕಂತು ಕಾಲ ಪರವೈರಿ ಗುರು ಶಂಭುಲಿಂಗ ಕಾಯದೊಳು ಇಂತಿರೆ. ಈಗ ನಮ್ಮಲ್ಲಿ 3 ದೋಷಗಳಿದ್ದು ಅಂದರೆ ಕಾಯ ವಾಚ ಮನಸ್ಸ. ಇವು 3 ದೋಷದಲ್ಲಿ ಯಾವ ನಮ್ಮಲ್ಲಿ ಅಂದರೆ ಏನಾಗಿ ನೀವು ಹುಟ್ಟುತ್ತಿದ್ದೆ ಅಂದರೆ ಕನ್ನಡಿ ಕೈಯಾಗ ಕೊಟ್ಟಾರ ನಮ್ಗೆ. ನಾವು ಯಾರನ್ನ ಕೇಳೋದು ಬೇಕಾಗಿಲ್ಲ. ಆಮೇಲೆ ಇನ್ನೊಬ್ಬರು ಯಾರನ್ನ ನಾನು ಪಾಪ ಮಾಡೇನೆ ಪುಣ್ಯ ಮಾಡೇನೆ ಹೇಳಂತ ಕೇಳೋ ಅವಶ್ಯಕತೆ ಇಲ್ಲ. ನಿನ್ನ ಅಂತಃಕರಣ ಕನ್ನಡದಲ್ಲಿ ನಿನ್ನ ದೋಷಗಳು ನೀನು ನೋಡ್ಕೋ. ಆಮೇಲೆ ಯಾವೋ ಅಥವಾ ಇಲ್ಲೋ. ಇಲ್ಲದೆ ಇದ್ರೆ ಒಳ್ಳೇದೇ, ಇತ್ತಂದ್ರೆ ಏನು ರೀಗತ್ತೆ ಅಂದರೆ ನಿನಗೆ ಜನ್ಮ ಅಲ್ಲಿ ಬರ್ದಾರಲ್ಲ, ಪಾಪ ಬರೋದಲ್ಲ. ಪರಧನಿಯ ಪರಸತಿ ಪರವಧಿವಿನ ಕೂಟ ಅನ್ಯರ ವಿತ್ತ ಅಪಹರಣ ಹಿಂಸೆ ಅಭಕ್ಷ ಸೇವನೆ ಪರಿವಿಡಿದು 4 ಪಾತಕಗಳು ಕಾಯದೊಳಂದಿರೆ. ಪಾಮರ ಜನ್ಮವೈದು ಈವದು. ನೀನೇನು ಇಲ್ಲಿಂದ ಎಲ್ಲಿಗನ ಹೋಗ್ಬೇಕಾದ್ರೆ ನೀನು ಕಷ್ಟಪಡಬೇಕು. ಬಸ್ಸಿಗನ ಕಾಯ್ಬೇಕು, ಕಾರನ್ನು ಕಾಯ್ಬೇಕು, ಇಲ್ಲ ಏನನ್ನ ವ್ಯವಸ್ಥೆ ಮಾಡ್ಕೋಬೇಕು. ದೂರ ಹೋದರೆ ರೈಲ್ವೆನ ಬೇಕು, ವಿಮಾನದ್ರೆ ಬೇಕು. ಆದರೆ ಪಾಮರ ಜನ್ಮಕ್ಕೆ ಹೋಗ್ಬೇಕಾದ್ರೆ ಇವು ಯಾವ ಬೇಕಾಗಿಲ್ಲ, ಅವೇ ಬಂದು ಕರ್ಕೊಂಡು ಹೋಗ್ತಾವೆ. ನೀನು ನೋಡ್ರಿ, ಅವೇ ಬಂದು ಕರ್ಕೊಂಡು ಹೋಗ್ತಾವಿಲ್ಲ. ಏನು ಇಚ್ಛೆ ಅದ ನಿಮ್ಗೆ? ಯಾಕ ಜಂತುನಾಂ ನರಜನ್ಮ ದುರ್ಲಭ ಅಂತ ಮೊದಲೇ ಹೇಳಿನಿ, ಶಾಸ್ತ್ರ ಪುರಾಣ ಶ್ರುತಿ ಆಧಾರದಿಂದ. ಇಂಥ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಡೆದು ಬಂದು ಹೀನವಾದ ಜನ್ಮಕ್ಕೆ ಹೋಗ್ಬೇಕಾಗಿದ್ರೆ ಇಷ್ಟು ಗುಣ ಇದ್ರೂ ಸಾಕು, ಹೋಗ್ತಿದ್ದೆ ನೀನಂತ. ಇದರಂಗ ಶರೀರದಿಂದ ವಾಣಿಯಿಂದ ಮನಸ್ಸಿನಲ್ಲಿ 4 ದೋಷಗಳು ಬರದಾರ. ಆ ದೋಷಗಳ ಪ್ರಕಾರ ನನ್ನ ಟಿಕೆಟ್ ಇಲ್ಲಿಗೆ ಅಂತ ನೀವು ತಿಳ್ಕೋಬೇಕು. ಟಿಕೆಟ್ ಇಲ್ಲಿಗೆ, ಮತ್ತು ಮುಂದೆ ಹೋಗ್ತೀನಿ ಅಂದಿಲ್ಲ. ನೀನು ಎಲ್ಲಿಗೆ ಟಿಕೆಟ್ ಆದ ಅಲ್ಲೇ ಇಳಿಬೇಕು. ನೀನು
ಒಂದು ಮೋಕ್ಷಕ್ಕೆ ಹೋಗಿ ಬರ್ತದ. ಹಾಗಾಗಿ ಹೇ ಕರುಣಾ ಸಮುದ್ರನಾದ ಗುರುವೇ, ನಿನ್ನ ದಯದಿಂದ ಪುಣ್ಯ ಪಾಪಾದಿ ಸಕಲ ದ್ವಂದ್ವ ಧರ್ಮಗಳಿಂದ ರಹಿತವಾದ ಪರಬ್ರಹ್ಮನಾದೆ. ಕರುಣಾ ಸಮುದ್ರನಾದ ಗುರುವೇನು, ಆ ಗುರುಗಳಲ್ಲಿ ನೋಡಬೇಕು ಕರುಣೆ ಅಂದರೆ. ಅಂತಪ್ಪ ಗುರುಗಳಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ರಾಗ ಇಲ್ಲ, ಎಲ್ಲರೂ ಉದ್ಧಾರ ಆಗಲಿ, ಎಲ್ಲರೂ ಕಲ್ಯಾಣ ಆಗಲಿ, ಎಲ್ಲರೂ ಕೃತಾರ್ಥರಾಗಲಿ ಅನ್ನುವ ಏಕೈಕ ಉದ್ದೇಶ ಗುರುಗಳಲ್ಲಿ ಇರಬೇಕು. ಮತ್ತು ಬೇರೆ ಬೇರೆ ಇತ್ತು ಅಂದರೆ ಅದು ದೋಷ, ಅಂದರು ದೋಷನೇ. ಕಾರಣ ಈ ಸಕಲ ದ್ವಂದ್ವ ಅಂದರು, ಪುಣ್ಯ ಪಾಪ ಎರಡವಲ್ಲ, ಇದನ್ನು ರಹಿತವಾದದ್ದು ಯಾವುದು? ಪಾಪ ಪುಣ್ಯಗಳ ಇಲ್ಲದೆ ಇರುವಂಥದ್ದು ಯಾವುದು ಅಂದರೆ ನೀನೇ ಅಂದರು. ನೀ ತಿಳ್ಕೊಂಡಿದ್ದೆ ಪಾಪ ಪುಣ್ಯ ಅಂತ ನೀ ತಿಳ್ಕೊಂಡಿದ್ದೆ. ನಿನಗೆ ಪಾಪನಿಲ್ಲ ಪುಣ್ಯನಿಲ್ಲ ಅಂತ. ಯಾಕಿಲ್ಲಂದರೆ ಅನಾತ್ಮ ವರ್ಗಗಳ ಸಹಿತವಾದ ಉಪಾಧಿಗಳಿಗೆ ಪಾಪ ಪುಣ್ಯ ಬಿಟ್ಟಿಲ್ಲ ನೋಡ್ರಿ, ಅದು ಹೋಗೋದಿಲ್ಲ. ಜೀವನಾನಂತ ಹೋದಿಲ್ಲ, ನಿನಗೆ ಬಂತು. ಬ್ರಹ್ಮನಾನಂತದಿಲ್ಲ, ಹೋಯ್ತು ನೋಡ್ರಿ. ಇವು ಕಳ್ಕೊಳ್ಳೋಕೆ ಮತ್ತು ಜ್ಞಾನ ಕಾಣದಲ್ಲಿ ಎಷ್ಟು ಸರಳ ಹೇಳ್ಯಾರಲ್ಲ. ಹಿಂಗೆ ತಿಳ್ಕೊ, ಎಷ್ಟು ಪಾಪ ಅಂತ ಬರೆದಾರ, ಸಕಲ ಪಾಪ ಬೆಂದು ಹೋಗುವುದಂತ ಬರೆದಾರ. ಒಂದು ಜನ್ಮದಲ್ಲೆಲ್ಲ. ಇವತ್ತು ಒಬ್ಬರು ಮಡ್ರಾಸಿಂದ ಫೋನ್ ಮಾಡಿದ್ರು, ಬಾಂಬೆಯಿಂದ. ಅಪ್ಪ, ನಾನು ಬೇರೆ ಕಡೆ ಶಾಸ್ತ್ರ ಕೇಳ್ತಾ ಇದ್ದೆ, ಪ್ರಾರಬ್ಧ ಅನ್ನುವಂಥದ್ದು ಜನ್ಮ ಜನ್ಮಾಂತರಕ್ಕೆ ತಗೊಂಡು ಹೋಗ್ತದ. ಈ ಜನ್ಮದಲ್ಲಿ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಒಂದು ಜನ್ಮ ಅಲ್ಲ, ಹಲವು ಜನ್ಮಕ್ಕೆ ಹೋಯ್ತದ ಅಂತ ಹೇಳ್ತಾರಂದ. ಬರವರಾದ, ಹೇಳೋದು ಬರವರಾದ, ಆದರೆ ಅರ್ಥ ಹಿಂಗೆ ಮಾಡೋಂದೆ. ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ ಮಾಡಿ ಇಂದು ನಿಮ್ಮಡಿಗೆ ಬಂದೆ ಗುರುರಾಯ. ಭವಬಂಧನ ಬಿಡಿಸುವಂತ ಬಂದವನು ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಹುಟ್ಟಿದಂಥ ಪಾಪಾನುಗುಣದಿಂದ ಗಿಡಮರಕಮಿಯಾಗಿ ಅವೇನು ಬಂದವನು ಗುರುವಿನಲ್ಲಿಗೆ. ಅಂದರೆ ಹಿಂದಿನ ಅನಂತ ಬಲವಾದ ಕರ್ಮಗಳೇನಾವ ಎಲ್ಲ ಮುಗಿಸೇ ಮಾನವ ಜನ್ಮಕ್ಕೆ ಬಂದೀವಿ. ಹೌದಿಲ್ಲ? ಅದು ಅನುಭವಕ್ಕೆ ವಿರುದ್ಧ ಆಗಬಾರ್ದಲ್ಲ. ಅವೆಲ್ಲ ಮಾಡಿನೇ ಮುಗಿಸಿ ಇಲ್ಲಿ ಬಂದೀವಿ. ಅಂದ್ರೆ ಹಿಂದೆ ಎಷ್ಟೋ ಜನ್ಮ ಜನ್ಮಾಂತರಕ್ಕೆ ಬಂದೀವಿ, ಇಲ್ಲ ಅಂತಲ್ಲ. ಜನ್ಮ ಜನ್ಮಾಂತರ ಅಂತ ಬರ್ದಾರ. ಆ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಮುಗಿಸೇ ಮಾನವ ಜನ್ಮಕ್ಕೆ ಬಂದೀವಿ. ಮತ್ತು ಇಲ್ಲಿ ಸಾಧ್ಯ ಇಲ್ಲ ಅಂದರೆ ಮತ್ತೆ ಎಲ್ಲಿ ಸಾಧ್ಯ ಆದದ್ದು ಮೋಕ್ಷ ಅಂತ. ಆದ್ರೆ ಒಂದು ತಿಳ್ಕೊರಿ, ಈ ಜನ್ಮಕ್ಕೆ ಬಂದ ಮೇಲೆ ಈಗ ಹೇಳಿದ ಅವ್ರಿಗೆ ಹೇಳಿದ್ದೆ ನೆನಪಾಯ್ತು ಹೇಳಿ ನಿಮ್ಗೆ. ಎಂತೊಲಿವನು ಕಂತು ಕಾಲ ಪುರವೈ ಗುರು ಶಂಭುಲಿಂಗ ತನಗೆಂತೊಲಿವನು. ಇದು ಹೇಗಿದೆ ಅಂದರೆ ಚೌರಾಸಿದ್ದಂಗೆ ಅಂತಿದ್ದು. ಜನ್ಮ ಚೌರಾಸ್, 4 ರಸ್ತೆಗಳಿಂದ ಕೂಡಿದ್ದಂಥದ್ದು. ಪೂರ್ವಕ್ಕೂ ಹೋಗ್ಬೋದು, ಪಶ್ಚಿಮಕ್ಕೆ ಹೋಗ್ಬೋದು, ಉತ್ತರ ದಕ್ಷಿಣ ಯಾವುದಕ್ಕನ ಹೋಗು ನೀವು. 4 ದಾರಿ ಅವ. ಈ ಜನ್ಮಕ್ಕೆ ಬಂದ ಮೇಲೆ ಅನಂತ ಜನ್ಮಾಂತರ ಕರ್ಮಗಳ ಮುಗಿಸಿ ಇಲ್ಲಿ ಬಂದೀವಿ ಪುಣ್ಯ ಶರೀರ ಹೊತ್ಕೊಂಡು. ಈಗ ನಾವೇನು ನಿಜಗುಂಡ್ರು ಹೇಳಿದಂತೆ ಆ ಪದ್ಯದಲ್ಲಿ ಏನು ಹೇಳ್ಯಾರ, ಆ ಗುಣಗಳು ಹಂಗೆ ನಮ್ಮಲ್ಲಿ ಉಳ್ಕೊಂಡು ಬಂದರೆ ನೀನು ಪಾಪ ಅನುಗುಣದಿಂದ ಪಾಪ ಮಾಡಿ ಗಿಡಮರ ಕ್ರಿಮಿನೂ ಆಗ್ಬೋದು. ಪುಣ್ಯವನ್ನು ಮಾಡಿ ದೇವತ್ವ ಶರೀರವನ್ನು ಪಡಿಬೋದು, ದೇವಲೋಕಕ್ಕೆ ಹೋಗ್ಬೋದು. ಮತ್ತು
ಇಲ್ಲಿ ಪಾಪ ಪುಣ್ಯ ಸಮಬಲದಿಂದ ಮತ್ತೆ ಮನುಷ್ಯನ ಜನ್ಮವನ್ನು ತಾಳ್ಬೋದು. ಮೂರಾದ್ವಾ? ಈ ಮೂರು ದಾರಿಯಲ್ಲಿ ಯಾವುದು ಅಂತ ನೋಡು, ಯಾವುದು ಬಹುಪಾಡು? ಮನುಜ ಜ್ಞಾನದಿಂದ ನೋಡು. ಇವೆಲ್ಲವನ್ನ ಒಬ್ಬ ಜ್ಞಾನ ಗುರುವಿನಿಂದ ವಿಚಾರ ಮಾಡಿ ನೋಡು. ಪಾಪಕ್ಕೆ ಹೋದರೆ ನರಕ ಲೋಕದ ದೃಶ್ಯ ನೋಡಿದ್ರೆ ಸಾಕಷ್ಟು ಭಯ ಆಗ್ತದೆ. ಪುಣ್ಯ ಮಾಡಿದ್ರೆ ಏನದ, ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಕ್ಷೀಣೆ ಪುಣ್ಯ, ಅಲ್ಲಿನ ದುಃಖ ಅದ. ಇವೆರಡು ದಾರಿ ದುಃಖದೂ ಆವಲ್ಲ. ಮತ್ತು ಯಾವ ದಾರಿ ಹಿಡಿಬೇಕು ನಾನು ಅಂತ ವಿಚಾರ ಮಾಡಿ ದುಃಖರಹಿತವಾದ ಮಾರ್ಗವನ್ನು ಹಿಡಿಬೇಕಾದ್ರೆ ಮುಕ್ತನಾಗಬಹುದು ನೋಡಿ. ಸದ್ಗುರುವಿನ ಹೊಂದಿ ಗುರುಶಾಸ್ತ್ರಾದಿಗಳ ಶ್ರವಣ ಬಲದಿಂದ ಏನಾಗ್ಬೋದು? ಮುಕ್ತನಾಗ್ಬೋದು. ನಾಲ್ಕು ದಾರವಿಲ್ಲ. ದೇವತೆಗಳಾಗ್ಬೋದು, ಗಿಡಮರ ಆಗ್ಬೋದು, ಮನುಷ್ಯನಾಗಿ ಹುಟ್ಟಬೋದು, ಇಲ್ಲ ಹುಟ್ಟದೇ ಬಾರದನ್ನು ಮುಕ್ತನಾಗ್ಬೋದು. ಇಲ್ಲಿ ಮಾಡಿದ ಕರ್ಮಗಳು ಮುಂದೆ ಜನ್ಮಾಂತರಕ್ಕೆ ಅಂತ ತಿಳ್ಕೊಬೇಕಂದೆ. ಈಗ ಮಾಡಿದ ಕರ್ಮ ಏನವ, ಇವು ಜನ್ಮಾಂತರಕ್ಕೆ ಹೋತೇವಿಲ್ಲ. ಹಂಗ ವಿಚಾರ ಮಾಡಿ ಬರಕ್ಕೆ ಬರ್ತದ. ಈ ದಾರಿ ಬರಬಾರ್ದು ಅಂದಾಗ ಇಲ್ಲಪ್ಪ ಭಾಳ ನಮ್ಗೆ ಖುಷಿ ಆಯಿತು ಅಂದರು. ಆಗಲಿ ಸಂತೋಷ ಅಂತ ಹೇಳಿದೆ. ಅದಕ್ಕೆ ಇಲ್ಲಿ ಪರಿಪೂರ್ಣ ಪರಬ್ರಹ್ಮನಾಗಿರುವೆ. ಹೇಗಾಗಿದೆ ಅಂದರೆ, ಬಡವನು ಹೋಗಿ ಧನಿಕನಾದಂತೆ ಪರಿಚ್ಛಿನ್ನ ಜೀವ ಭಾವನಿಗೆ ಸುಖಮಯ ಪೂರ್ಣ ಬ್ರಹ್ಮ ಸ್ವರೂಪನಾದೆ. ನಿನ್ನೆನೇ ಹೇಳೀನಿ ನಾನು. ಆದ್ದರಿಂದ ನಾನು ಏನಾದೆ ಹೇಗಾದೆ ಅಂತ ಹೆಚ್ಚಿಗೆ ಹೇಳಕ್ಕೆ ನನಗೆ ಶಬ್ದನೇ ನಿಲ್ಲಕವಲ್ಲವು, ವರ್ಣಿಸಲಿಕ್ಕೆ ಅಸಾಧ್ಯ ಅಂದರು. ಅಂದ್ರೇನು? ವರ್ಣಾತೀತ ಅಂದ್ರಲ್ಲ. ಬ್ರಹ್ಮಜ್ಞಾನಿಯನ್ನು ವರ್ಣನೆ ಮಾಡಿ ಹೀಗೆ ಅಂತ ತಿಳಿಯಕ್ಕೆ ಹೋದರೆ ಮುಗಿತು ಕತೆ. ವರ್ಣ ಅತೀತ. ಅವನ ಮಾತಿನಿಂದ, ಶಬ್ದದಿಂದ, ಮನಸ್ಸಿನಿಂದ ಹಿಂಗೆ ಅಂತ ವರ್ಣನೆ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದಕ್ಕೊಂದೇ ನಿರ್ಣಯ, ಅರಿಯದ ಮೋಡನ ಪರಿಯುಳಿರ್ಪನು ನಿಜಬರದ ಮಹಾಪುರುಷನು ತನ್ನ ಕುರುಹು ದೂರದೆ ಎಲ್ಲರಂತೆ ಉಂಡು ಹುಟ್ಟು ಸಂಚರಿಪ. ಹೆಂಗಂತ ವರ್ಣನೆ ಮಾಡ್ತಿ? ಹೀಗೆ ಹೇಳಿ ಮುಂದೆ ಆತನಿಗೆ ಆರೊಡನೆ ವೈರ ಮತ್ತು ಆರೊಡನೆ ಮಿತ್ರತ್ವ, ಆರು ಅನ್ಯವೆನಗೆ ಗುರುವರನೇ ತವಪಾದ ವಾರಜಿಯದೊಳು ಹೊಂದಿದನು ಎನಗಿನ್ನು. ಹೇ ಗುರುವರೇನೇ, ಗುರುವೋತ್ತಮನೇ, ನಿನ್ನ ಪಾದ ಕಮಲಗಳನ್ನು ಕುರಿತು ನಾನು ಶರಣ ಬಂದದ್ದು. ಎದಕ್ಕಾಗಿ ಬಂದೆ? ನಿನ್ನ ಪಾದ ಕಮಲಗಳನ್ನು ಕಾಣಬೇಕು ಅಂತ ನಾ ಬಂದೀನಿ. ಯಾಕಂದರೆ ಪಾದಕ್ಕೆ ಯಾಕೆ ಗುರು ಇಡ್ತಾರ ಮಂದಿ? ಗುರುಗಳ ಪಾದಕ್ಕೆ ಅಲ್ಲಿ ಅರ್ಥಪೂರ್ಣವಾದ ಅನುಭವ ಮಾಡ್ತಾರೆ. ಮಾಡಬೇಕು. ಅದು ಮಾಡಿದ್ರೆ ನಿಶ್ಚಿಂತ ಆಗ್ತಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತಾದಲ್ಲ. ಈ ಶಿರೋಭಾಗ ಬ್ರಾಹ್ಮಣ, ಇದು ಭುಜಭಾಗ ಕ್ಷತ್ರಿಯ ಎಲ್ತಾನ, ಇದು ಶೂದ್ರ, ಕೆಳಗಿನ ಪಾದ ಏನದ ಶೂದ್ರ, ಇದು ವೈಶ್ಯ, ಇದು ಶೂದ್ರ. ಶೂದ್ರರು ಬರೀ ಸೇವೆ ಮಾಡ್ತಾರಿಲ್ಲ, ಸೇವೆ ಮಾಡಿಸ್ಕೊಳ್ಳೋನಿಗೆ ಶೂದ್ರ ಅನ್ನಂಗಿಲ್ಲ, ಸೇವೆ ಮಾಡೋನಿಗೆ ಶೂದ್ರ ಅಂತ. ಇಡೀ ಬ್ರಹ್ಮಾಂಡವನ್ನೇ ಬ್ರಹ್ಮಾಧಿಪತಿಯನ್ನು ಮಾಡಿಕೊಂಡಂಥ ಈ ಗುಡಿ ದೇಹವೇ ದೇವಾಲಯ. ಈ ಗುಡಿ ನಿಂತದ್ದು ಎದರ ಆಧಾರದ ಮೇಲೆ ಅಂದರೆ ಪಾದದ ಆಧಾರ ಮೇಲೆ. ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನ ಅನ್ಬೇಕು, ಕ್ಷತ್ರಿಯ ಅಂದರೆ ಧರ್ಮ ರಕ್ಷಣೆ ಅನ್ಬೇಕು, ವೈಶ್ಯ ಅಂದರೆ ವ್ಯಾವಹಾರಿಕ ಅನ್ಬೇಕು, ಶೂದ್ರ ಅಂದರೆ ಸೇವಕ ಅನ್ಬೇಕು. ಅದಕ್ಕೆ ಈ ನೀನು ಇದ್ದಿಲ್ಲ ಅಂದರೆ, ಈ ಪಾದ ಇದ್ದಿಲ್ಲ ಅಂದರೆ ನೀನು ಇಲ್ಲ ಅಂತ.
ಕಂಬನೇ ಇಲ್ಲ ಮನೆ ಹೆಂಗಿರ್ತದ? ಅದಕ್ಕಾಗಿ ನಿನ್ನ ಪಾದ ಏನದ ಸದಾ ಕಾಲ ನಿನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ನೀನು ಇದ್ದಿ. ನೀವು ಸೇವೆ ಮಾಡೋದು ಬಿಟ್ಟುವಿಲ್ಲ, ಮುಗಿದೈತೆ ನೋಡ್ರಿ. ಹಾಗಾಗಿ ನಾನು ಅಂಥ ಪಾದಗಳಿಗೆ ಶರಣ ಬಂದೆನು. ನನ್ನನ್ನು ಕೃಪಾ ಕಟಾಕ್ಷದಿಂದ ಅವಲೋಕನ ಮಾಡಲು ನನಗೇನಂತ ಬಂತೀಗ? ಅಖಂಡ ಸಚ್ಚಿದಾನಂದ ಪರಬ್ರಹ್ಮನೇ ನಾನಂತ ತಿಳಿದು ಅಲ್ಲೀಗ ಅಖಂಡ ಸ್ವರೂಪದಿಂದ ನಾನೇ ಎಲ್ಲ ಕಡೆ ಏನಿಲ್ಲ. ಅಖಂಡ ಅಂದ್ರೇನು? ಎಲ್ಲವ ನಾನೇ. ಗಿಡ ನಾನೇ, ಕ್ರಮ ನಾನೇ, ಪಶು ನಾನೇ, ಪಕ್ಷಿ ನಾನೇ, ದೇವತೆ ನಾನೇ, ದೇವರು ನಾನೇ, ಬ್ರಹ್ಮ ನಾನೇ, ವಿಷ್ಣು ನಾನೇ, ರುದ್ರ ನಾನೇ, ಪರಬ್ರಹ್ಮನ ನಾನೇ. ಎಲ್ಲವೂ ನಾನು ಅಂತ ಸುಜ್ಞಾನ ಆದಾಗ ಆ ಜ್ಞಾನ ಅವಸ್ಥೆಯಲ್ಲಿ ಅವನಿಗೆ ಏನು ತೋರ್ತದ? ಎಲ್ಲವೂ ನಾನಿಂದಾಗ ಅವನು ತನ್ನ ಬಿಟ್ಟು ಭಿನ್ನವಾದದ್ದು ಏನನ್ನು ತೋರ್ತದನಲ್ಲಿ. ನಾ ಭಾಳ ಸಲ ಹೇಳ್ತಾನೆ, ನೀರಿನಲ್ಲಿ ಮುಳುಗಿದವನಿಗೆ ಏನು ತೋರ್ತದ? ಎಲ್ಲಿ ತೋರ್ತದ ನೀರು? ಕೆಳಗೆ ನೋಡು ನೀರು, ಮೇಲೆ ನೋಡು ನೀನು, ಎಡಕ್ಕೆ ನೋಡು ನೀನು, ಬಲಕ್ಕೆ ನೋಡು ನೀನು. ಹೌದಿಲ್ಲ? ಯಾಕ ಅವನು ನೀರಿನಲ್ಲಿ ಮುಳುಗಾನ. ಅಂತೊಬ್ಬ ಜ್ಞಾನದಲ್ಲಿ ಮುಳುಗಿದಂಥ ಮಹಾತ್ಮರ ಶರಣ ಸಂತಕುಲು ಕೇಳ್ತಾರ, ಅವರಿಗೆ ಶತ್ರುಗಳು ಯಾರು ಅಂತ. ಆರೊಡನೆ ವೈರ್ಯ. ಯಾರಪ್ಪ ಅದು ಶತ್ರುಗಳು? ತನ್ನಲ್ಲೇ ತಾನು ಶತ್ರು ಆಗೋದಿಲ್ಲ, ತನ್ನಲ್ಲೇ ತಾನು ಮಿತ್ರತ್ವ ಆಗೋದಿಲ್ಲ. ಒಂದರಲ್ಲಿ ಎರಡು ಕಾರ್ಯ ನಡೆಯಂಗಿಲ್ಲ. ಏಕಮೇವ ಅದ್ವಿತೀಯ ಪರಬ್ರಹ್ಮನಲ್ಲಿ ಇನ್ನೊಂದು ಇದ್ರಲ್ಲ, ಶತ್ರು ಆತಿದ್ದ, ಇಲ್ಲವೇ ಮಿತ್ರನಾಗ್ತಿದ್ದ. ಹಾಗಾಗಿ ಯಾರೊಡನೆ ಶತ್ರು, ಯಾರೊಡನೆ ಮಿತ್ರವಾದರೂ ಯಾರು ಕೂಡ ಮಾಡ್ಬೇಕಂತವ್ರು ಮಾಡೋದು ಯಾರು ಕೂಡ ಮಾಡ್ತೀರಿ. ಹಾಗೆ ಶತ್ರು ಮಿತ್ರ ರೂಪ ದ್ವಂದ್ವ ಏನಾಯಿತು? ದುಃಖಕ್ಕೆ ಕಾರಣ ಆದದ್ದು. ಶತ್ರು ಅಂದಾಗ ದುಃಖ, ಮಿತ್ರ ಅಂದಾಗ ಸುಖ. ಎದರಿಂದ ಆಯ್ತು ನಮ್ಗೆ? ಶತ್ರುಗಳು ಅಂದಾಗ ದುಃಖ ಆಗ್ತದೆ, ಮಿತ್ರಗಳಂದ್ರೆ ಪ್ರೇಮ ಆಗ್ತದೆ. ಎರಡು ದ್ವಂದ್ವ ಅಂದರೆ ಭಿನ್ನತೆ ಇದ್ದಾಗ ದುಃಖ ಆದಂತ ಅರ್ಥ. ಅಭಿನ್ನತ್ವದಿಂದ ನಾನೇ ಅಂತಂದಾಗ ಅಂಥ ಜ್ಞಾನ ನಾನು ಅಂತ ಅನ್ನಬೇಕಾಗಿತ್ತು ಗುರು. ಅಂದರೆ ಇದಕ್ಕೆಲ್ಲವೂ ನಿನ್ನ ಮಹಿಮೆಯಾಗಿದೆ. ಗುರುವಿನ ಮಹಿಮೆ ಅಂತದು. ಶಿಷ್ಯ ಈ ರೀತಿ ಗುರುಗಳನ್ನು ಕೊಂಡಾಡಿ ಆಶ್ಚರ್ಯದಿಂದ ಏನಾಗ್ತಾನ್ರಿ ಅಂದರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವೆ ಅಸ್ತಿನಿ ಸುನಿಚೈವ ಸೋಪಜ ಕೇಚ ಪಂಡಿತ ಸಮದರ್ಶಿತಾನ್. ಅವರಲ್ಲಿ ಹೆಂಗ ವೃತ್ತಿ ಬಂದಿತ್ತಂತ ಭಗವದ್ಗೀತೆದು ಹೇಳ್ತಾರೆ ಶ್ಲೋಕ. ಅವರು ಪ್ರಮಾಣ ಕೊಟ್ಟು ಹೇಳ್ತಾರ, ಕಲ್ಪಿತವಾದ ಊಚ ನೀಚ ಶ್ರೇಷ್ಠ ಕನಿಷ್ಠ ಮಿತ್ರ ವೈರ್ಯ ಎಂಬುದು ದೇಹಗಳ ಭಾವಿಲ್ಲದು, ಆತ್ಮಭಾವನದು. ಆ ದೇಹ ಆದಿಗಳ ಭೇದವನ್ನು ಕಾಣದೆ ಎಲ್ಲ ದೇಹಗಳು ನಾನೇ ಇರುವನೆಂಬ ಅಭೇದ ರೂಪ ಆತ್ಮನಿಶ್ಚಯ ಜ್ಞಾನಿಯೇ ಲಕ್ಷಣ. ಅಭೇದ ದರ್ಶನಂ ಜ್ಞಾನ ಎಂಥದಾಗಬೇಕು? ಭೇದದ ದರ್ಶನ ಜ್ಞಾನ ಮೋಕ್ಷ ಕೊಡಂಗಿಲ್ಲ, ಬೇರೆ ಫಲ ಕೊಡಬಹುದು. ಅಭೇದ ದರ್ಶನ ಅದನ್ನು ನೋಡೋದು ಬರಕಲ್ರಿ. ಹಾಗಾಗಿ ಭೇದ ತೋರದೆ ಸರ್ವತ್ರ ತಾನೇ ತೋರಲು ಅನ್ಯರಲ್ಲಿ ಇರುವುದು, ಬೇರೆ ಯಾರಲ್ಲಿ. ಆ ಕಾರಣ ಅನ್ಯರು ಇಲ್ಲದ ಮೇಲೆ ಶತ್ರುಗಳಿಲ್ಲ, ಮಿತ್ರರು ಇಲ್ಲ ಅಂತ.
ಆದ್ದರಿಂದ ಜ್ಞಾನಿಗೆ ಶತ್ರು ಮಿತ್ರ ಅವುಗಳಿಂದ ರಾಗ ದ್ವೇಷ ಸುಖ ಯತ್ನ ಪ್ರಯತ್ನ ಎಲ್ಲವೂ ಇಲ್ಲ ನೋಡು ಜ್ಞಾನಿ. ಅದರಿಂದ ಜ್ಞಾನಿಗೆ ತತ್ರಕೋ ಮೋಹ ಶೋಕ ಏಕತ್ವ ಮನುಪಶ್ಯತ ಅಂತ ಬರೆದಾರೆ. ಜ್ಞಾನ ಪ್ರಾಪ್ತಿ ಆದರೆ ಯಾವನು ಅಖಂಡ ರೂಪನು ತಾನೇ ಇರುವನೆಂದು ತಿಳಿದಿರುವನು ಅವನಿಗೆ ಮೋಹವಿಲ್ಲ ಶೋಕ ಇಲ್ಲ ಅಂತ ಹೇಳ್ತಾರೆ. ಅವನಿಗೆ ಯಾರ ಮೇಲೆ ಮೋಹನೂ ಇಲ್ಲ, ಶೋಕ ಅಂದ್ರೇನು ದುಃಖನೂ ಇಲ್ಲ. ಅದಕ್ಕೊಂದೇ ಒಂದು ಉದಾಹರಣೆ ಭಾಳ ಸಲ ಹೇಳಿನಿ. ಮಕ್ಕಳು ಹುಟ್ಟ್ಯಾರ ಆಸ್ಪತ್ರೆಗೆ ಅಂದ್ರೂ ಡಾಕ್ಟ್ರಿಗೆ ಆನಂದ ಇಲ್ಲ, ಇನ್ನೊಬ್ಬರು ರೋಗಿ ಸತ್ತನ ದುಃಖ ಇಲ್ಲ. ಇಬ್ಬರನ್ನ ತಾನೇ ನೋಡ್ಯಾನ. ಇಲ್ಲಿ ಹುಟ್ಟ್ಯದ ಮನೆಯವರಿಗೆ, ಸತ್ತದ ದುಃಖ ಮನೆಯವರಿಗೆ, ಡಾಕ್ಟ್ರಿಗೆ ಏನದ ಏನಿಲ್ಲ. ಯಾಕಂದರೆ ಅವ್ಯಾವ ನಮ್ಮವರಲ್ಲ ಅಂತ. ಸತ್ತವನು ನಮ್ಮವನಲ್ಲ, ಹುಟ್ಟಿದವನು ನಮ್ಮಲ್ಲ. ಅವ್ರಿಗೆ ಸಂಬಂಧ. ಹಾಗೆ ಆನಂದ ಸಾಗರದಲ್ಲಿದ್ದ ತೆರೆಯಂತೆ ಚಲಿಸುತ್ತಾನೆಂದು ತಿಳಿಯಬೇಕು. ನೀರಿನಲ್ಲಿ ಹೆಂಗೆ ವಾಸ ಮಾಡ್ತಾವ ಮೀನು, ಆನಂದ ಸಾಗರದಲ್ಲಿಲ್ಲ. ಆ ಹೊರಗೆ ಬಂದರೆ ಪ್ರಪಂಚ ಕಾಣ್ತದೆ, ಒಳಗಿದ್ರೆ ಪ್ರಪಂಚನೇ ಕಾಣಂಗಿಲ್ಲ. ಪ್ರಪಂಚ ಇಲ್ಲೇ ನೌಕ ಯಾಕೆ ಕಾಣವಲ್ತು? ಹೊರಗೆ ಬಂದೆಲ್ಲ ಕಾಣವಲ್ತು. ಒಳಗಿದ್ರೆ ತಾನು ಎಲ್ಲಿ ಇದೆ ಅದೇ ಕಾಣ್ತದೆ ನೋಡ್ರಿ. ನೀರಿನಾಗ ಆವಿಲ್ಲ, ಅವು ನೀರೇ ಕಾಣ್ತದೆ. ಹೀಗೆ ಗುರುವಿನ ಉಪಕಾರ ಸ್ಮರಣೆಯನ್ನು ಮಾಡಿರುವನು ಆ ಶಿಷ್ಯ ಅನ್ನುವಂಥ ಭಾವ ಇಲ್ಲಿ ನೋಡಿ. ಎಷ್ಟು ಈ ಪದ್ಯದಲ್ಲಿ ಗುರುಗಳ ಉಪಕಾರ ಸ್ಮರಣೆಯನ್ನು ಎಷ್ಟಂತ ಹೇಳೋದಂತ, ಇಷ್ಟೇ ಅಂತ ಅಲ್ಲಲ್ಲ ಅದು. ಹಾಗಾಗಿ ಇನ್ನೊಂದು ನುಡಿಯಾದ ಮುಗಿಸೋಣ. ಪರಮಾಣು ರೂಪವಂ ಧರಿಸಿದ ಎನ್ನನೇ ಪೂರ್ಣ ಪರಮಾತ್ಮ ನೆನೆಸಿ ತೋರಿತು ಆವುದು ನಿನ್ನ ಕರುಣವದು ಜೈತು ಗುರುವರಿಯ. ಇಷ್ಟೆಲ್ಲ ನಾ ಹೇಳಿಕೆ ಅಂತ ಬಂದಿಲ್ಲ ಗುರುವೇ. ನಾನು ಪರಮಾಣು ರೂಪು, ನಾನೇನಾಗಿದ್ದೆ? ಅಜ್ಞಾನ ವಶದಿಂದ ಪರಿಪೂರ್ಣನಾದ ಪರಬ್ರಹ್ಮನಂತ ಮರೆತು ಅಪೂರ್ಣವಾದ 8 ಗೇಣಿನ ಶರೀರವೇ ನಾನಂತ ತಿಳಿದಿದ್ದೆ. ಅಂದರೆ ಆಕಾಶಕ್ಕಿಂತ ದೊಡ್ಡದು ಯಾವುದು ಅಂದರೆ ಆತ್ಮ. ಅಂಥ ದೊಡ್ಡ ಆತ್ಮ ನಾನಂತ ಮರೆತು ಸಣ್ಣ ದೇಹ ನಾನಂತ ತಿಳ್ಕೊಂಡಿದ್ದೆ ನೋಡು. ನಾವು ಹಂಗೆ ತಿಳ್ಕೊಂಡಿವಿಲ್ಲ. ಹಾಗಾಗಿ ಆ ದೇಹ, ಆ ಚಿಕ್ಕ ದೇಹವನ್ನು, ಅದೇನು ಪಂಚ ಸಪ್ತಧಾತು ಸಮಂಪಿಂಡಂ ಎಲ್ಲ ಇದ್ರಾಗೇನ ಅಲ್ಲಲ್ಲಿ ಮುತ್ತು ರತ್ನ ಬೆಳ್ಳಿದು ಅದು ಇದು ಏನನ ಸೇರಿಸಿ ಆಗಿತ್ತಂದರೆ ಸತ್ತಾಗ ಸಣ್ಣ ಕಡಿತಿದ್ರು ನಮ್ಮನ್ನು. ಉಡ್ತದಿಲ್ಲ ಮಂದಿ ಒಳಗಿದ್ರೆ. ಹೆಂಗೆ ತೆಕ್ಕಂತಾರೆ ಅಂದರೆ, ಮತ್ತು ಹೊರಗಿದ್ದು ತೆಕ್ಕಂತಾರಿಲ್ಲ. ಹೊರಗಿದ್ದು ತೆಕ್ಕಂತೀರಿ, ಒಳಗೂ ಯಾಕೆ ತೆಗೆದಿಲ್ಲ ಅಂದರೆ ಒಳಗೆ ಇಲ್ಲಂತ ಗೊತ್ತದಲ್ಲ. ನೀವು ತೋಡಕ್ಕೆ ಹೋದ್ರೆ ಬರೀ ಮಲ ಮೂತ್ರ ರಕ್ತ ವೀರ್ಯ ಹೊಲಸೆ ಬರ್ತದೆ. ಅದಕ್ಕಾಗಿ ಯಾರು ಮುಟ್ಟಂಗಿಲ್ಲ, ಒಳಗೆ ಹೋಗಂಗಿಲ್ಲ, ಹೊರಗಷ್ಟೇ ಮಾಡಿಬಿಡ್ತಾರೆ. ಹೊರ ಸತ್ತಾಗ ಮೊದಲು ನೋಡುವ ಒಂದು ಕೀಲಿ ಕೈ ಆವರಣ, ಗಂಡಸರ್ಲಿ ಹೆಂಗಸರ್ಲಿ ಅವ್ರ ಕೊಳ್ಳಾಗ ಏನೇನು ಆವರಣ ಅಂತ ಮೊದಲೇ ನೋಡೋದು. ಆಮೇಲೆ ಟೊಂಕದಲ್ಲಿ ಅಲ್ಲಿ ಕೀಲೆನ ಹೆಣ್ಮಕ್ಳು ಏನು ಇಟ್ಕೊಂಡಿರ್ತಾರ, ಚೀಲನ ನೋಡ್ತಾರೆ. ಅವೆರಡು ಮುಗಿದ ಮೇಲೆ ಆಯ್ತು ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಹೇಳ್ಬಿಡ್ತಾರೆ ಅವರು. ಮಂದಿನೇ ಮಾಡ್ತಾರೆ, ಮನೆಯವ್ರು ಮಾಡ್ತಾರೆ ನೋಡ್ರಿ. ಸತ್ತಾಗ ಯಾರು ಮಾಡಂಗ ಮಂದಿನೇ ಮಾಡ್ತಾರೆ. ಮನೆಯವ್ರು ಸುಮ್ಮನೆ ಒಂದು ಕಡೆ ಕುಂತು ಬಂದವ್ರನ್ನೆಲ್ಲ ಬರ್ರಿ ಅಂತ ಹೇಳೋದು, ಇಷ್ಟು ಅಳೋದು, ಕುಟಿಲ ಪ್ರಪಂಚದಿಂದ ಅರ್ಥಂಗ ಮಾಡೋದು ಮಾಡ್ತಾರೆ. ಅವ್ರಿಗೆ ಗೊತ್ತದ, ಅವರೇ ಮಾಡ್ಕೊಂಡು ನಮ್ದೇನದ ನಮ್ಗೆ ಗೊತ್ತಾಗ್ಯದ, ಉಳ್ದದ್ದು ನಮ್ದೇನಿಲ್ಲ, ಯಾರ್ದೂ ಹೋಗಲ್ಲ.
ಮುಗಿತು ಕೆಲಸ. ಅದಕ್ಕಾಗಿ ಅಂಥ ಜನ್ಮಾದಿ ದುಃಖಗಳನ್ನು ಅನುಭವಿಸುವ ನನಗೆ ನಿನ್ನ ಕೃಪೆ ಏನು ಮಾಡಿತು? ಆ ಪರಿಚ್ಛಿನ್ನದಿಂದ ಕೂಡಿದ ದೇಹವನ್ನು ಬಿಡಿಸಿ ದೇಶ ವಸ್ತು ಕಾಲಗಳಲ್ಲಿ ಪರಿಚ್ಛೇದರಹಿತವಾದ ಅಖಂಡ ಸ್ವರೂಪ ಪರಮಾತ್ಮನೇ ನಾನಂತ ತಿಳಿಸಿ ಅದನ್ನು ನಡೆಸಿದೆ, ಇದನ್ನು ತಿಳಿಸಿದೆ. ಅದಕ್ಕಾಗಿ ಅಜ್ಞಾನವಶಾತ್ ತೋರುವ ಪರಿಚ್ಛಿನ್ನ ಜೀವ ಭಾವವನ್ನು ಬಿಡಿಸಿ ಸುಜ್ಞಾನದಿಂದ ಪೂರ್ಣ ಪರಮಾತ್ಮನೆಂದು ಬೋಧಿಸಿ ಇದು ನಿನ್ನ ಕೃಪಾ ಕಟಾಕ್ಷದ ಮಹಿಮೆಯಾಗಿದೆ ಗುರುವೇ. ಯಾರ ಮಹಿಮೆ? ಗುರುವಿನ ಕೃಪಾ ಕಟಾಕ್ಷದ ಮಹಿಮೆ. ಇಂಥ ಅಘಟಿತವಾದ ಘಟನಾ ಅಘಟನ ರೂಪ ಅನೇಕ ಮಹಿಮೆಗಳಿಂದ ನೀನು ಮೆರೆಯುವ ಗುರುವರಿಯೇ. ಈ ಮಹಿಮೆ, ಇದು ದೊಡ್ಡ ಮಹಿಮೆ ನಿನ್ನಲ್ಲಿದ್ದ. ಸಣ್ಣವನನ್ನು ದೊಡ್ಡವನು ಮಾಡುವಂಥ ಮಹಿಮೆ ಯಾರಿಗದ? ಸಾಯುವವನು ಸಾಯಲಾರ್ದಂತ ಮಾಡುವ ಮಹಿಮೆ ಯಾರಿಗದ? ಬೇಕಾದ್ರೆ ಬೇಕಾದ ಮಾಡ್ಯಾರ, ಏನೇನೋ ಮಾಡ್ಯಾರ. ಸಿದ್ಧಾರೂಢ ಚರಿತ್ರೆಯಲ್ಲಿ ಕೂಡ ಎಷ್ಟೋ ಬರ್ತಾವೆ ಕಥೆಗಳು. ಅನೇಕ ಮಹಾತ್ಮರು ತಪಸ್ಸುಗಳು ಏನೇನೋ ಮಾಡ್ಯಾರ ಅಂತ ಹೇಳ್ಯಾರ. ಇರಲಿ, ಒಪ್ಪೋಣ, ಅದು ಬೇಕು ಜಗತ್ತಿಗೆ. ಸಾಯಲ್ದಂಗೆ ಯಾರನ್ನ ಮಾಡ್ಯಾರ? ಅವುಗಳಿಗಿಂತ ಇದು ಶ್ರೇಷ್ಠ, ಇವುಗಳಿಗಿಂತ ಅದು ಶ್ರೇಷ್ಠ. ಎಂಥ ಮಹಿಮೆ ಉಳ್ಳವನೇ ಗುರುನಾಥ. ಹಾಗಾಗಿ ನಿನ್ನ ಮಹಾದ ಉಪಕಾರವನ್ನು ಸ್ಮರಿಸುತ್ತಾ ಇನ್ನೇನು ಮಾಡಿದ? ಜಯತು ಜಯವೆಂದು ನಿನಗೆ ಜಯವಾಗಲೆಂದ ಅಂದ್ರೆ ಆಶೀರ್ವಾದ ಮಾಡಿದಂತ ಅರ್ಥ ಅಲ್ಲ. ಮೊದಲನೇ ಹೇಳಿನಲ್ಲ, ನಿಮ್ಮ ಕೃಪೆ ಸದಾಕಾಲ 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 ಅಂದರೆ ಇದನ್ನೆಲ್ಲ ಕೇಳಿ ಆವಾಗ ಮುಕ್ತರಾಗಿ ಹೋಗ್ಯಾರಂತ ನೀವು ಸುಮ್ಮನೆ ಕೊಂದ್ರಬೇಡ. ನನ್ನಂಥ ದುಃಖದಿಂದ ಇರ್ತಕ್ಕಂಥ ಎಷ್ಟೋ ಜೀವಿಗಳು ಮುಂದೆ ಹುಟ್ಟುತ್ತಾವ. ಅವರೆಲ್ಲರನ್ನು ಕೂಡ ನಿನ್ನ ಮಹಿಮೆಯಿಂದ ಭವಸಾಗರದಿಂದ ಆಡಿಸುವಂಥ ಶಕ್ತಿ ಯಾರಿಗಂದರೆ ಗುರುವರಿಯ ನಿನ್ನ ಮಹಿಮೆಯಲ್ಲಿ ಆದಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಶಿಷ್ಯ ಏನು ಮಾಡಿದ? ತನ್ನ ನಿಜ ಸುಖದ ಹೇಳಿಕೊಂಡ. ನಾನು ಎಂಥ ಸುಖದಲ್ಲಿ ಗುರುವೇ? ನಿಜ ಸುಖದಲ್ಲಿ ಅಂತ ಹೇಳಿ ಸೂತ್ರ 4ಕ್ಕೆ ತ್ರಿವಿಧಿ 40ಕ್ಕೆ ಈ ಸೂತ್ರ ಮುಗಿತು. ನಾಳೆ ದಿನ 5ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಮಂಗಲ ಆದ ನಂತರ ನಾವು ನೀವು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಎನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡಿ. ಬೆಳಗಿರಿ ಬರ ಗುರು ರಾಜನಿಗೆ ಜಗಡಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯರಿಗೆ ಸದ್ವತ್ವಂಸ ವಿಕ್ರೀಲೆ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ್ ವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣವಿರಚಿಟು ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷದಿ ವಾಸಿಪಗೆ ಅರುವಿನ ಹಾರುತಿ ಸ್ಮರಿಸುತ್ತ ಬೆಳಗ್ಗೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ಹರ ಓಂ ಚೈತನ್ಯಂ
शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरुवे नमः। श्रीमद्जगद्गुरु सिद्धार्थ महाराज की जय। श्री सद्गुरु शिवपुत्र महाराज की जय। श्री सद्गुरु बसवानंद स्वामी महाराज की जय। श्री सद्गुरु अग्निहोत्री महाराज की जय। सकल साधु संत महाराज की जय। जय मंगलम जय नमः पार्वती शिवाय।